ಕೇಂದ್ರೀಯ ವಕ್ಫ್ ಕೌನ್ಸಿಲ್ ರಚನೆ ಕಾಯ್ದೆಯಡಿಯಲ್ಲಿ ವಕ್ಫ್ ಉಸ್ತುವಾರಿ ಕೇಂದ್ರ ಸಚಿವರು ಕೌನ್ಸಿಲ್ನ ಪದನಿಮಿತ್ತ ಅಧ್ಯಕ್ಷರಾಗಿದ್ದಾರೆ. ಪರಿಷತ್ತಿನ ಸದಸ್ಯರು ಸಂಸತ್ತಿನ ಸದಸ್ಯರು, ರಾಷ್ಟ್ರೀಯ ಶ್ರೇಷ್ಠ ವ್ಯಕ್ತಿಗಳು, ನಿವೃತ್ತ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರು ಮತ್ತು ಮುಸ್ಲಿಂ ಕಾನೂನಿನಲ್ಲಿ ಪ್ರಖ್ಯಾತ ವಿದ್ವಾಂಸರನ್ನು ಒಳಗೊಂಡಿರುತ್ತಾರೆ. ಮಂತ್ರಿಯನ್ನು ಹೊರತುಪಡಿಸಿ ಎಲ್ಲಾ ಕೌನ್ಸಿಲ್ ಸದಸ್ಯರು ಮುಸ್ಲಿಮರಾಗಿರಬೇಕು ಮತ್ತು ಕನಿಷ್ಠ ಇಬ್ಬರು ಮಹಿಳೆಯರಾಗಿರಬೇಕು ಎಂದು ಕಾಯ್ದೆಯು ಬಯಸುತ್ತದೆ. ಈ ಮಸೂದೆಯು ಸಂಸದರು, ಮಾಜಿ ನ್ಯಾಯಾಧೀಶರು ಮತ್ತು ಕೌನ್ಸಿಲ್ಗೆ ನೇಮಕಗೊಂಡ ಗಣ್ಯ ವ್ಯಕ್ತಿಗಳು ಮುಸ್ಲಿಮರಾಗಿರಬೇಕು ಎಂಬ ಅಗತ್ಯವನ್ನು ತೆಗೆದುಹಾಕುತ್ತದೆ. ಇಬ್ಬರು ಸದಸ್ಯರು ಮುಸ್ಲಿಮೇತರರಾಗಿರಬೇಕು ಎಂದು ಅದು ಮತ್ತಷ್ಟು ಕಡ್ಡಾಯಗೊಳಿಸುತ್ತದೆ. ವಕ್ಫ್ ಬೋರ್ಡ್ಗಳ ಸಂಯೋಜನೆ ರಾಜ್ಯದ ಮುಸ್ಲಿಮರ ಚುನಾವಣಾ ಕಾಲೇಜುಗಳಿಂದ ತಲಾ ಇಬ್ಬರು ಸದಸ್ಯರನ್ನು ಆಯ್ಕೆ ಮಾಡಲು ಕಾಯ್ದೆ ಒದಗಿಸುತ್ತದೆ. ಸಂಸದರು, ಶಾಸಕರು ಮತ್ತು ಎನ್ಎಲ್ಸಿಗಳು ಮತ್ತು ಬಾರ್ ಕೌನ್ಸಿಲ್ ಸದಸ್ಯರು ಮಂಡಳಿಗೆ ಮೇಲಿನ ಪ್ರತಿಯೊಂದು ಗುಂಪುಗಳಿಂದ ಒಬ್ಬ ವ್ಯಕ್ತಿಯನ್ನು ಮಂಡಳಿಗೆ ನಾಮನಿರ್ದೇಶನ ಮಾಡಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ನೀಡಲು ಮಸೂದೆಯು ಇದನ್ನು ತಿದ್ದುಪಡಿ ಮಾಡುತ್ತದೆ. ಅವರು ಮುಸ್ಲಿಮರಾಗಬೇಕಾಗಿಲ್ಲ. ಮಂಡಳಿಯು ಹೊಂದಿರಬೇಕು ಎಂದು ಅದು ಸೇರಿಸುತ್ತದೆ. ಇಬ್ಬರು ಮುಸ್ಲಿಮೇತರ ಸದಸ್ಯರು ಮತ್ತು ಶಿಯಾಗಳು, ಸುನ್ನಿಗಳು ಮತ್ತು ಮುಸ್ಲಿಮರ ಹಿಂದುಳಿದ ವರ್ಗಗಳಿಂದ ಕನಿಷ್ಠ ಒಬ್ಬ ಸದಸ್ಯರು. ಕನಿಷ್ಠ ಇಬ್ಬರು ಸದಸ್ಯರು ಮಹಿಳೆಯರಾಗಿರಬೇಕು ಎಂದು ಕಾಯ್ದೆ ಒದಗಿಸುತ್ತದೆ. ಮಸೂದೆಯು ಇಬ್ಬರು ಮುಸ್ಲಿಂ ಸದಸ್ಯರು ಮಹಿಳೆಯರಾಗಿರಬೇಕು ಎಂದು ಕಡ್ಡಾಯಗೊಳಿಸುತ್ತದೆ. ನ್ಯಾಯಮಂಡಳಿಗಳ ಸಂಯೋಜನೆ ಕಾಯ್ದೆಯಡಿಯಲ್ಲಿ ರಚಿಸಲಾದ ನ್ಯಾಯಮಂಡಳಿಗಳು ಇವುಗಳನ್ನು ಒಳಗೊಂಡಿರುತ್ತವೆ. ವರ್ಗ ವ್ಯವಕಲನ 1 ಜಿಲ್ಲೆ, ಸೆಷನ್ಸ್ ಅಥವಾ ಸಿವಿಲ್ ನ್ಯಾಯಾಧೀಶರಿಗೆ ಅಧ್ಯಕ್ಷರು, ಸಮಾನ ಶ್ರೇಣಿಯ ನ್ಯಾಯಾಧೀಶರು. ಹೆಚ್ಚುವರಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗೆ ಸಮಾನವಾದ ರಾಜ್ಯ ಅಧಿಕಾರಿ ಮತ್ತು ಮುಸ್ಲಿಂ ಕಾನೂನಿನಲ್ಲಿ ಪರಿಣಿತರು. ಮಸೂದೆಯು ಮುಸ್ಲಿಂ ಕಾನೂನಿನ ತಜ್ಞರನ್ನು ನ್ಯಾಯಮಂಡಳಿಯಿಂದ ತೆಗೆದುಹಾಕುತ್ತದೆ. ಇದು ಸಂಯೋಜನೆಯನ್ನು ಹೀಗೆ ಬದಲಾಯಿಸುತ್ತದೆ: ಪ್ರಸ್ತುತ ಅಥವಾ ಮಾಜಿ ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರು ಅದರ ಅಧ್ಯಕ್ಷರಾಗಿ ಮತ್ತು ರಾಜ್ಯ ಸರ್ಕಾರದ ಜಂಟಿ ಕಾರ್ಯದರ್ಶಿ ಶ್ರೇಣಿಯ ಪ್ರಸ್ತುತ ಅಥವಾ ಮಾಜಿ ಅಧಿಕಾರಿ